ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ? ಇವತ್ತು ನೋಡಿ ವೆಜಿಟೇಬಲ್ ನವಣೆ ಅನ್ನ ಮಾಡ್ತಾ ಇದ್ದೀನಿ. ಇದು ಡಯಟ್ ಮಾಡೋರಿಗೆಲ್ಲ ಸೂಪರಾಗಿರುತ್ತೆ, ತಿನ್ಬೋದು. ನವಣೆ ಅನ್ನ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ. ಈಗ ಗ್ಯಾಸ್ ಮೇಲೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ. ಸಣ್ಣ ಕಪ್ ಅಷ್ಟು ನಾನು ಒಬ್ಬಳೇ ತಿಂತಾ ಇರೋದ್ರಿಂದ ಸಣ್ಣ ಕಪ್ಪಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ, ಸಾಸಿವೆ ಹಾಕಿದ್ದೀನಿ. ನೋಡಿ ಇವಾಗ ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸಿರಿಧಾನ್ಯಗಳಲ್ಲಿ ಇದು ಒಂದು ನವಣೆ ಬರುತ್ತೆ. ಸಿರಿಧಾನ್ಯಗಳಲ್ಲಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದನ್ನು ನಾವು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಈ ಥರ ವೆಜಿಟೇಬಲ್ ಹಾಕಿನೂ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೆ ವೈಟ್ ರೈಸ್ ಮಾಡಿ ಮಜ್ಜಿಗೆ ಹಾಲು ಜೊತೆನೂ ತಿನ್ಬೋದು. ಇವಾಗ 2 ಚಕ್ಕೆ ಹಾಕಿದೆ ನೋಡಿ, 2 ಲವಂಗ ಹಾಕಿದ್ದೀನಿ. ಆಮೇಲೆ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಿ, ಕಮ್ಮಿ ಇದನ್ನಿದೆ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಸಣ್ಣದಾಗಿರುವಂಥ ಈರುಳ್ಳಿ ಕಟ್ ಮಾಡಿದ್ದೀನಿ. ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಕೂಡ ಈರುಳ್ಳಿ ಕೂಡ ಹಾಕಿ ಇವಾಗ ಸ್ವಲ್ಪ ತಿರುವಾಡೋಣ, ಚೆಂದಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದೊಂದೇ ಆಗಿ ಹಾಕೋವಂತ ಹೋಗೋಣ ನೋಡಿರಿ. ಇವಾಗ ಮಸ್ತಾಗಿರುತ್ತೆ ರೀ ನವಣೆ ಅನ್ನ. ಈಗ ವೈಟ್ ತಿಂದರೆ ಬೇಜಾರಾಗುತ್ತೆ ಅನ್ನೋರು ಈ ಥರ ವೆಜಿಟೇಬಲ್ಸ್ ಹಾಕಿ ಮಾಡಿಕೊಂಡು ತಿನ್ಬೋದು ಎಲ್ಲರೂ ಕೂಡ. ನಾನು ಬೀನ್ಸ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬೀನ್ಸ್ ಯಾಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ, ನನಗೆ ಬೀನ್ಸ್ ಅಂದರೆ ಸ್ವಲ್ಪ ತುಂಬ ಇಷ್ಟ. ಬೀನ್ಸ್ ತಿನ್ನೋಕ್ಕೂ ಸೂಪರಾಗಿರ್ತೈತಿ. ಹಾಗಾಗಿ ಸ್ವಲ್ಪ ಬೀನ್ಸ್ ಜಾಸ್ತಿ ತೊಗೊಂಡಿದ್ದೀನಿ. ಆಲೂಗಡ್ಡೆ ಬೇಕು, ಬಟಾಣಿ ಬೇಕು ಅನ್ನೋರು ಕೂಡ ಬಟಾಣಿ ಆಲೂಗಡ್ಡೆನ ಸೇರಿಸ್ಕೋಬೋದು. ನನಗೆ ಆಲೂಗಡ್ಡೆ ಬೇಡ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಬಟಾಣಿ ಕೂಡ ನನಗೆ ಬೇಡ, ಅದಕ್ಕಾಗಿ ಎರಡನ್ನೂ ಸ್ಕಿಪ್ ಮಾಡಿದ್ದೀನಿ. ಅದನ್ನು ಕೂಡ ಹಾಕಿದರೆ, ಆಲೂಗಡ್ಡೆ ಹಾಕಿದರೆ ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಸೇರಿಸ್ಕೊಳ್ಳಿ ಬೇಕು ಅಂದ್ರೇ. ನಾನು ಬೀನ್ಸ್, ಕ್ಯಾರೆಟು, ಈರುಳ್ಳಿ ಅಷ್ಟೇ ತೊಗೊಂಡಿದ್ದೀನಿ. ನಿಮ್ಗೆ ಬೇಕು ಅಂದಿದ್ದನ್ನು ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸು, ಸೂಪರಾಗಿರುತ್ತೆ. ಆಮೇಲೆ ಇವಾಗ ಒಂದು ಗಜ್ಜರಿ ತೊಗೊಂಡಿದ್ದೀನಿ. ಗಜ್ಜರಿ ಅಂದರೆ ಕ್ಯಾರೆಟ್ಗೆ ನಾವು ಗಜ್ಜರಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡು. ಒಂದು ಚಿಕ್ಕದಾಗಿರುವಂಥದ್ದು ಜಾಸ್ತಿ ಹಾಕಿಬಿಟ್ರೆ ಅದು ಬೆಲ್ಚ್ ಆಗುತ್ತೆ. ಅದಕ್ಕೆ ಸಣ್ಣದಾಗಿರುವಂಥದ್ದು ಒಂದು ಗಜ್ಜರಿ ತೊಗೊಂಡಿದ್ದೀನಿ. ಇವಾಗ ಗಜ್ಜರಿ ಹಾಕಿ ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ ನೋಡಿ, ತಿರುವಾಡಿ ಬಿಡ್ತಾಯಿದ್ದೀನಿ. ಇವಾಗ ನೋಡಿ ಒಂದೊಂದಾಗಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. 1 ಟೊಮೆಟೊ ಹಾಕಿದ್ದೀನಿ, ಚಿಕ್ಕದು ಸಣ್ಣದು 1 ಟೊಮೆಟೊ ತೊಗೊಂಡಿದ್ದೀನಿ. ಇವಾಗ ನೋಡಿ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ಅಂದರೆ ಕಡಲೆಬೀಜ ಬೇಕಾದವರು ಹಾಕ್ಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಬೋದು. ಇದೇನು ನಿಮ್ಮ ಇಷ್ಟ. ಹಾಕ್ತಿದ್ದ ಅಂದರೆ ನಡೀತೆ, ಹಾಕಿದ್ರೂ ನಡೆಯುತ್ತೆ. ಹಾಕಿ ಜಾಸ್ತಿ ಇದಕ್ಕೆ ಪಲಾವ್ಗೆಲ್ಲ ಇದನ್ನು ಹಾಕಲ್ಲ. ನಾನು ಬಟಾಣಿ ಇಲ್ಲ ಅಂದ್ಬಿಟ್ಟು ಶೇಂಗಾ ಹಾಕ್ಕೋತಾ ಇದ್ದೀನಿ. ಬಟಾಟಿ ತಿನ್ನಲ್ಲ ನಾನು, ಆಲೂಗಡ್ಡೆ ತಿನ್ನಲ್ಲ, ಅದಕ್ಕಾಗಿ ಶೇಂಗಾ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಹಾಕ್ಕೊಳ್ಳೋಂಗಿದ್ರೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ ಅಂದರೆ ಬಿಡ್ಬೋದು. ಇವಾಗ ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಬೋದು. ಇನ್ನೊಂದು, ಎಣ್ಣೆ ಹಾಕೋ ಬದಲಿ ಕೆಲವೊಬ್ಬರು ಬೆಣ್ಣೆ ಹಾಕ್ಬೋದು, ಇಲ್ಲಪ್ಪ ಅಂತಂದರೆ ತುಪ್ಪ ಹಾಕಿನೂ ಕೂಡ ಒಗ್ಗರಣೆ ಮಾಡ್ಬೋದು. ತುಪ್ಪದಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಡಯಟ್ ಮಾಡೋರು ತುಪ್ಪ ಸ್ವಲ್ಪ ತಿಂತಾ ಇರ್ತಾರೆ, ತಿನ್ಬೋದು. ಎಣ್ಣೆನೇ ಸ್ಕಿಪ್ ಮಾಡಿದರೆ ಇನ್ನೂ ಒಳ್ಳೆಯದು ಅನಿಸುತ್ತೆ. ನಾನು ಎಣ್ಣೆನೇ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಕಸೂರಿ ಮೆಂತಿ, ಪಲಾವ್ಗೂ ಕೂಡ ಹಾಕ್ತೀವಲ್ವ, ಪಲಾವ್ ಹಾಕೋದನ್ನೇ ಇಲ್ಲಿ ಹಾಕೋದು. ಇವಾಗ ನೋಡಿ ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ. ಬೇಕಾದರೆ ನೀವು ಇಂಗನ್ನು ಹಾಕ್ಬೋದು ಫ್ರೆಂಡ್ಸ್. ನಾನು ಹಾಕಿಲ್ಲ ಇಂಗು, ಯಾಕಂದರೆ ಸ್ವಲ್ಪ ಹೀಟ್ ಪದಾರ್ಥ ಅದು ಕೂಡ ಪೌಡ್ರು, ಅದಕ್ಕಾಗಿ ನಾನು ಹಿಂಗೆ ಹಾಕಿಲ್ಲ. ಹಿಂಗೆ ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಕಲರ್ ಹೆಂಗೆ ಬಂತು, ಸೂಪರಾಗಿ ಬಂತು ಫ್ರೆಂಡ್ಸ್. ಇವಾಗ ನಾನು ಮುಂದೆ ಏನು ಮಾಡ್ತೀನಿ, ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರಲ್ಲ ಸ್ಪೆಷಲ್, ಅದು ಖಾರ ಹಾಕ್ತೀನಿ ನೋಡಿ. ಇವಾಗ ಇದು ವರ್ಷಕ್ಕೊಂದೇ ಸರಿ ಮಾಡಿ ಸ್ಟಾಕ್ ಇಟ್ಕೊಂಡಿರ್ತೀವಿ ನಾವು. ಒಂದು ಸರಿ ಮಾತ್ರ ಬೇಸಿಗೆಯಲ್ಲಿ ಮಾಡಿದರೆ, ಬರೋ ಬೇಸಿಗೆಗೆ ನಾವು ಮಾಡೋದು ಇದನ್ನು ಖಾರ. ಇದು ನಮ್ಮ ಕಡೆ ತುಂಬ ಸ್ಪೆಷಲ್. ಇದು ಎಲ್ಲರ ಮನೇಲೂ ಇದನ್ನು ಮಾಡೇ ಮಾಡ್ತಾರೆ. ಅದನ್ನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಹಸಿಮೆಣ್ಸಿಕಾಯಿ ಹಾಕಿ ಕೂಡ ನಾವು ಮಾಡ್ಕೋಬೋದು. ಹಸಿಮೆಣ್ಸಿಕಾಯಿ ಬೇಕಾದರೂ ಹಾಕ್ಕೋಬೋದು ನಾವು, ಯಾಕಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಬೇಕಾಗುತ್ತೆ ಅಷ್ಟೇ. ನಾವು ಇದಕ್ಕೆ ಮಸಾಲೆ ಖಾರಕ್ಕೆ ಎಲ್ಲ ಜಾಸ್ತಿ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ, ಹಾಗಾಗಿ ಜಾಸ್ತಿ ಮಸಾಲೆನ ಯೂಸ್ ಮಾಡಲ್ಲ ನೋಡಿ. ಇವಾಗ ಹಾಕಿದ್ದೀನಿ, ಕಲರೇ ಚೇಂಜ್ ಆಯಿತು ನೋಡಿ. ಇವಾಗ ಮಸಾಲೆ ಖಾರ ಹಾಕಿದ ತಕ್ಷಣ ಈಗ 1 ಗ್ಲಾಸ್ ನೀರು ಹಾಕ್ತೀನಿ. ನೀರು ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ನಾನು ಅಕ್ಕಿನ ನೆನೆಸಿಲ್ಲ. ಒಂದು 10-20 ನಿಮಿಷ ನೆನೆಸಿದರೆ ನೀರು ಕಮ್ಮಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ನೆನೆಸಿಲ್ಲ, ಅದಕ್ಕಾಗಿ ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ನವಣೆನ ಸ್ವಲ್ಪ ತೊಗೊಂಡಿದ್ದೀನಿ, ಆವಾಗಲೇ ತೋರಿಸಿದ್ಕಿಂತ ಸ್ವಲ್ಪ ತೊಗೊಂಡಿದ್ದೀನಿ. ಯಾಕಂದರೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಸೇರಿ ಅಕ್ಕಿ ಕೂಡ ಜಾಸ್ತಿಯಾಗಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ನಿಮಗೆ ತೋರಿಸಿದ್ರಲ್ಲೇ ಮತ್ತೆ ಸ್ವಲ್ಪ ತೆಗೆದು ಅಕ್ಕಿ ಸ್ವಲ್ಪ ತೊಗೊಂಡಿದ್ದೀನಿ. ನೀರು ಮಾತ್ರ ಜಾಸ್ತಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಉಪ್ಪಿಲ್ಲ ಅಂದರೆ ಆಗುತ್ತಾ, ರುಚಿಗೆ ಉಪ್ಪು ಬೇಕೇ ಬೇಕಲ್ವಾ, ಹಾಗಾಗಿ ಲಾಸ್ಟಲ್ಲಿ ಕೊನೆಯಲ್ಲಿ ಉಪ್ಪು ಹಾಕಿದ್ದೀನಿ ನೋಡಿ. ಇವಾಗ ನವಣೆ ಹಾಕ್ತಾಯಿದ್ದೀನಿ ನೋಡಿ. ಅಂಗಡೀಲಿ ತಂದಿದ್ದೀನಿ ಇದನ್ನು.
ಅರ್ಧ ಕೆ ಜಿ ತೊಗೊಂಬಂದಿದ್ದೆ. ನೋಡಿ ನವಣೆ ಕ್ಲೀನಾಗಿ ತೊಳೆದಿದ್ದೀನಿ, ಹಳ್ಳಿರ್ತವೆ ಎಲ್ಲಾದರೂ ಒಂದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಬಾಟ್ಲಿಗಿಂತ ಕಮ್ಮಿನೇ ತೊಗೊಂಡಿದ್ದೀನಿ ನಾನು. ಸಾಕು ಇಷ್ಟು ನೋಡಿ. ಇವಾಗ ಹಾಕಿದ್ದೀನಿ, ಕುದಿ ಬರ್ತಾ ಇದೆ ಫ್ರೆಂಡ್ಸ್. ಸಖತ್ತಾಗುತ್ತೆ, ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟೆ, ಮುಗೀತು ನೋಡಿ. ಇದಕ್ಕೆ ಹಾಕೋದೆಲ್ಲ ಮುಗೀತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೀಗೆ ಮಾಡಿ ನೋಡಿ. ಡಯಟ್ ಮಾಡೋರು ವೈಟು ರೈಸ್ ತಿಂದು ಬೇಜಾರಾಗಿದ್ದರೆ ಒಂದು ಸರಿ ಹೀಗೆ ಮಾಡಿ ನೋಡಿ, ಸೂಪರಾಗಿರುತ್ತೆ. ಚಾನಲ್ ಇಷ್ಟ ಆಗಿದ್ದರೆ, ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿರಿ. ನೋಡಿ ಕಲರ್ ಸಖತ್ತಾಗಿ ಬಂದಿದೆ. ಸೈಡಲ್ಲಿ ಹೀಟ್ ಅಂತ ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರಲಾ? ಥ್ಯಾಂಕ್ ಯು.